ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮಸಾಲೆ ದೋಸೆ ಮತ್ತೆ ಉರ್ಗಡ್ಲೆ ಚಟ್ನಿ. ಅದನ್ನು ಮಾಡುವ ವಿಧಾನ ಮತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲೇ ಯಾರು ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು 2 ಲೋಟ ಅಕ್ಕಿ ಅಂದ್ರೆ ರೇಷನ್ ಅಕ್ಕಿ ತಗೊಂತಾ ಇದ್ದೀನಿ, ದೋಸೆಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಒಂದು ಕಾಫಿ ಲೋಟದಲ್ಲಿ ಉದ್ದಿನ ಬೇಳೆ, 1 ಸ್ಪೂನು ಮೆಂತ್ಯದಕ್ಕಿ, 2 ಸ್ಪೂನ್ ಕಡಲೆಬೇಳೆ, ಇದಿಷ್ಟು ಹಾಕೊಂಡು ನೀಟಾಗಿ 3 ರಿಂದ 4 ಸಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂದ್ರೆ ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂಥರ ಸ್ಮೆಲ್ ಬರುತ್ತೆ. ಅದರಿಂದ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಎಲ್ಲಾನು ತೊಳ್ಕೊಂಡು ಮತ್ತೆ ಅದಕ್ಕೆ ನೀರ್ ಹಾಕ್ಬಿಟ್ಟು ಒಂದ್ 4 ರಿಂದ 5 ಅವರು ನೆನಿಲಿಕ್ಕೆ ಇಡ್ಬೇಕು. ಮತ್ತೆ ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಲ್ಲ, ಅದೇ ಲೋಟದಲ್ಲಿ ಅವಲಕ್ಕಿ ತಗೊಂತಾ ಇದ್ದೀನಿ. ಅಂದ್ರೆ ಅವಲಕ್ಕಿಗೆ ಇವಾಗ್ಲೇ ನೀರ್ ಸೇರ್ಸ್ಕೊಬಾರ್ದು. ಇನ್ನೇನು ಅಕ್ಕಿ ರುಬ್ತೀವಿ ಅಂತ ಅನ್ನುವಾಗ ಸೇರ್ಸ್ಕೊಂಡ್ರಾಯ್ತು. ನೋಡಿ ಎಲ್ಲ ರೆಡಿ ಮಾಡಿ ನೆನ್ನೆನೆ ಇಟ್ಕೊಂಡಿದ್ದೆ. ಎಷ್ಟು ಸ್ವಲ್ಪ ಗಟ್ಟಿ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ, ಉಬ್ಬು ಬಂದಿದೆ. ಈ ತರ ಬರ್ಬೇಕು ದೋಸೆಗೆ. ಅದಕ್ಕೆ ಒಂದೇ ಒಂದ್ ಚಿಟ್ಕಿ ಸೋಡಾ, ಸ್ವಲ್ಪ ಸಕ್ಕರೆ ಅಂದ್ರೆ 1 ಸ್ಪೂನ್ ಸಕ್ಕರೆ, ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಹಿಟ್ಟು ಗಟ್ಟಿ ಇರೋದ್ರಿಂದ ಒಂದು ದೋಸೆ ಅದಕ್ಕೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ ಉಪ್ಪು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಮಿಕ್ಸ್ ಮಾಡಿ ಅದನ್ನ ಒಂದ್ 10 ನಿಮಿಷ ಎತ್ತಿಕ್ಬಿಟ್ಟು ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈಗ ಆಲೂಗೆಡ್ಡೆ 3/4 kg ತಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ. ಅಂದ್ರೆ ಇದನ್ನ ಒಂದ್ 4 ರಿಂದ 5 ವಿಷಲ್ ಬರ್ಸ್ಕೋಬೇಕು. ಸ್ವಲ್ಪ ತುಂಬಾ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಲೂಗೆಡ್ಡೆ ಬೇಯಲಿಕ್ಕೆ ಉಪ್ಪು ಸೇರಿಸ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡ್ಬಿಟ್ಟು ಈಗ ಮಸಾಲೆ ದೋಸೆಗೆ ಒಂದು ಖಾರ ರೆಡಿ ಮಾಡ್ಕೋಬೇಕು. ಅದಕ್ಕೆ 5 ರಿಂದ 6 ಖಾರ ಮೆಣಸಿನಕಾಯಿ, ಒಂದು 7 ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ, ಇದನ್ನ ನಾನು ಬಿಸಿನೀರಲ್ಲೇ ಒಂದು ಹಾಫ್ ಅನ್ ಅವರ್ ನೆನೆಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಒಂದು ಈರುಳ್ಳಿ, 10 ರಿಂದ 15 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಉರ್ಗಡ್ಲೆ, ಒಂದು 10 ರಿಂದ 15 ಮೆಣಸು, ಅರ್ಧ ಸ್ಪೂನ್ ಉಪ್ಪು ಹಾಕೊಂಡು ಸ್ವಲ್ಪ ನೀರ್ ಸೇರಿಸ್ಕೊಂಡು ನಾವು ಉಪ್ಸಾರ್ ಖಾರ ಗ್ರೈಂಡ್ ಮಾಡ್ಕೊಂತೀವಲ್ಲ ಅದಕ್ಕೆ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಮಸಾಲೆ ದೋಸೆಗೆ ಇದೇ ಇಂಪಾರ್ಟೆಂಟು. ಇದೆಲ್ಲ ರೆಡಿ ಆಯ್ತು. ಮತ್ತೆ ಉರ್ಗಡ್ಲೆ ಚಟ್ನಿಗೆ ಒಂದು ಜಾರ್ ತಗೊಂಡು ಸ್ವಲ್ಪ ತೆಂಗಿನಕಾಯಿ, ಒಂದು 6 ರಿಂದ 7 ಹಸಿರುಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 2 ಎಲೆ ಕರಿಬೇವಿನ ಸೊಪ್ಪು, 10 ರಿಂದ 15 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 10 ರಿಂದ 15 ಮೆಣಸು, ಸ್ವಲ್ಪ ಉರ್ಗಡ್ಲೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅಷ್ಟು ಹಾಕೊಂಡು ಸ್ವಲ್ಪ ನೀರ್ ಸೇರಿಸ್ಕೊಂಡು ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ತರಿನೂ ಇರಬಾರ್ದು, ನೈಸ್ಗೂ ಇರಬಾರ್ದು. ಚಟ್ನಿ ಇದು ಹೋಟೆಲ್ ಸ್ಟೈಲ್ ಬರುತ್ತೆ. ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ರೆಡಿ ಆಗಿದೆ. ಅದನ್ನ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಅದನ್ನ ನೀರ್ ಹಾಕೊಂಡು ತೊಳ್ಕೊಬೇಕು ಅದೇ ಜಾರು. ಮತ್ತೆ ಒಂದು ಒಗ್ಗರಣೆ ಹಾಕೊಬೇಕು. ಅದಕ್ಕೆ ಏನ್ ಮಾಡ್ತಾ ಇದೀನಿ, ಒಂದು ಸಣ್ಣ ಬಾಂಡಿ ತಗೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಒಂದೆರಡು ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಅದು ಸೇರಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಕೋಬೇಕು. ಅವಾಗ್ಲೇ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ರೆಡಿ ಆಯ್ತು. ಈಗ ಆಲೂಗೆಡ್ಡೆ ಬೇಯ್ಲಿಕ್ಕೆ ಇಟ್ಟಿದ್ವಲ್ಲ ಅದನ್ನ ಒಂದ್ಸಲ ನೋಡ್ಕೊಳ್ಳೋಣ. ನೋಡಿ ಈಗ 4 ರಿಂದ 5 ವಿಸಲ್ ಕೂಗಿಸ್ಕೊಂಡಿದೀನಿ. ಅದಕ್ಕೂ ಮೊದಲೇ ನಾವು ನೋಡ್ಕೊಬೇಕು ಬೆಂದದ ಇಲ್ವಾ ಅಂತ. ನೋಡಿ ಈಗ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಡೈರೆಕ್ಟ್ ಆಗಿ ಸ್ವಲ್ಪ ತಣ್ಣೀರ್ ಹಾಕೊಂಡು ತೊಳೆದು ಆ ಸಿಪ್ಪೆ ಎಲ್ಲ ತೆಗೆದು ನೈಸ್ಗೆ ಈ ತರ ಸ್ಪೂನಲ್ಲೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಬರುತ್ತೆ. ಅಂದ್ರೆ ತುಂಬಾ ನೈಸ್ಗೂ ಮಾಡ್ಕೋಬಾರ್ದು, ಮೀಡಿಯಂ ಆಗಿರ್ಬೇಕು. ನಂತರ ಸ್ಟವ್ ಹಚ್ಕೊಂಡು ಒಂದು ಪಾನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಒಗ್ಗರಣೆಗೆ. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, ಸಾಸಿವೆ ಎಲ್ಲ ನೀಟಾಗಿ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಹಾಕೊಂತ ಇದೀನಿ 2 ಸ್ಪೂನು. ಕಡಲೆಬೇಳೆ ಹಾಕೊಂಡ್ರೇನೆ ತುಂಬಾ ಚೆನ್ನಾಗಿ ಬರೋದು ಆಲೂಗೆಡ್ಡೆ ಪಲ್ಯಕ್ಕೆ. ನೋಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಕ್ಕೆ 2 ರಿಂದ 3 ಒಣಮೆಣಸಿನಕಾಯಿ ಹಾಕೋತಾ ಇದೀನಿ. ಮತ್ತೆ ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಅಂದ್ರೆ ಸಣ್ಣದು ಕಟ್ ಮಾಡ್ಕೊಂಡಿದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂತ ಇದೀನಿ. ಅಂದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಹೈ ಫ್ಲೇಮ್ ಅಲ್ಲಿ ಇದ್ ಮಾಡ್ಕೊಬಾರ್ದು. ಅದಕ್ಕೆ ಒಂದ್ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಉದ್ದ ಉದ್ದ ಹಚ್ಚಿಟ್ಕೋಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಇದನ್ನ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು. ಇದಕ್ಕೆ ಬೇಕಾದ್ರೆ ಗೋಡಂಬಿ ಇದ್ರೂನು ಎಣ್ಣೆಲಿ ಫ್ರೈ ಮಾಡಿ ಸೇರಿಸ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ನಾನು ಗೋಡಂಬಿ ಹಾಕೊಳ್ಳಿಲ್ಲ. ನೋಡಿ ಈ ತರ ಎಲ್ಲ ಬೆಂದಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ. ಇನ್ನು ಇದನ್ನ ಲೋ ಫ್ಲೇಮೇ ಇಟ್ಕೊಬೇಕು, ತುಂಬಾ ಹೈ ಫ್ಲೇಮ್ ಇಟ್ಕೋಬಾರ್ದು. ಲೋ ಫ್ಲೇಮ್ ಅಲ್ಲಿ ಈ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅದಕ್ಕೆಲ್ಲ ಮೊದಲಿಗೆ ಆಲೂಗೆಡ್ಡೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ ಆಗಿದೆ. ಅದಕ್ಕೆ ಸ್ವಲ್ಪ ಮೊದಲಿಗೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು, ಮತ್ತೆ ಅದಕ್ಕೆ ಲೈಟಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡ್ರೆ ಇನ್ನೂ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ ಎಲ್ಲಾನು ಹಾಕೊಂಡು ಈ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂತ ಇದೀನಿ. ಎಲ್ಲ ಫುಲ್ ಕವರ್ ಆಗ್ಬೇಕು. ಆಲೂಗೆಡ್ಡೆ, ಈರುಳ್ಳಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ತರ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ದೋಸೆಗೆಲ್ಲ ರೆಡಿ ಮಾಡ್ಕೊಬೇಕು. ಇದನ್ನ ಸಪರೇಟ್ ಎತ್ತಿಕ್ಕೊಂತೀನಿ ಎಲ್ಲ ರೆಡಿ ಮಾಡ್ಬಿಟ್ಟು. ನೋಡಿ ಆಯ್ತಿದು. ನೋಡಿ ಇವಾಗ ತವಾ ತಗೊಂತ ಇದೀನಿ ದೋಸೆ ಮಾಡಕ್ಕೆ. ಅದಕ್ಕೆ ಒಂದ್ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಡು ಈರುಳ್ಳಿ ನೀಟಾಗೆಲ್ಲ ಉಚ್ಕೋಬೇಕು. ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಉಚ್ಕೊಬೇಕು. ಇದೆಲ್ಲ ಆದ್ಮೇಲೆ ಸ್ವಲ್ಪ ಕಾಟನ್ ತಗೊಂಡು ನೀಟಾಗಿ ವಾಶ್ ಮಾಡ್ಕೊಬೇಕು. ಯಾಕೆಂದ್ರೆ ರೆಗ್ಯುಲರ್ ಆಗಿ ನಾವು ದೋಸೆ ಮಾಡೋದ್ರಿಂದ ಸ್ವಲ್ಪ ದೋಸೆ ಮಸಾಲೆ ದೋಸೆ ಮಾಡಕ್ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ತರ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಬೇಕು. ನೋಡಿ ಎಲ್ಲ ರೆಡಿ ಆಗಿದೆ.
ಅಂದ್ರೆ ಸ್ವಲ್ಪ ದೋಸೆ ಕಲ್ಲು ಬಿಸಿ ಆಗೋ ತನಕ ಹೈ ಫ್ಲೇಮ್ ಇಟ್ಕೊಂಡು ದೋಸೆ ಹಾಕುವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಇದನ್ನ ಹೈ ಫ್ಲೇಮ್ ಇಟ್ಕೊಬಾರ್ದು. ನೋಡಿ ನೀಟಾಗಿ ಬರ್ತಿದೆ. ಇದಕ್ಕೆಲ್ಲ ರೆಡಿ ಆದ್ಮೇಲೆ ನಾನು ಮೊದಲಿಗೆ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಕೈಯಲ್ಲೇ ಹಾಕೋಬೇಕು. ಸ್ಪೂನಲ್ಲಿ ಹಾಕಿದ್ರೆ ಅಷ್ಟು ನೀಟಾಗಿ ಬರಲ್ಲ. ಕೈಯಲ್ಲೇ ಹಾಕೊಂಡು ಅದಕ್ಕೆ ತುಪ್ಪ ಹಾಕೊಂತ ಇದ್ದೀನಿ ನಾನು. ಅಂದ್ರೆ ಎಣ್ಣೆನೂ ಹಾಕೋಬಹುದು. ನಾವು ರೆಗ್ಯುಲರ್ ಆಗಿ ಎಣ್ಣೆ ಏನ್ ಯೂಸ್ ಮಾಡ್ತೀವಿ ಅದನ್ನು ಹಾಕೋಬಹುದು. ಆದ್ರೆ ನಾನು ತುಪ್ಪ ಹಾಕೊಂತ ಇದ್ದೀನಿ. ನೋಡಿ ಈಗ ರೆಡಿ ಆಗಿರೋ ಆಲೂಗೆಡ್ಡೆ ಹಾಕೊಂಡು ಪಲ್ಯನ ಈ ತರ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಮತ್ತೆ ದೋಸೆ ಈ ತರ ಕಲರ್ ಬರ್ಬೇಕಾದ್ರೆ ಸಕ್ಕರೆ ಹಾಕೊಬೇಕು. ನಾವು ದೋಸೆ ಹಿಟ್ಟಿಗೆ ಸಕ್ಕರೆ ಹಾಕೊಂಡಾಗ ಮಾತ್ರ ಕಲರ್ಸ್ ಈ ತರ ಚೇಂಜ್ ಆಗುತ್ತೆ. ಇಲ್ಲಾಂದ್ರೆ ನಾರ್ಮಲ್ ದೋಸೆ ತರನೇ ಬರುತ್ತೆ. ಈಗ ಇದ್ರ ಜೊತೆ ರೆಡಿ ಮಾಡ್ಕೊಂಡಿರೋ ಉರ್ಗಡ್ಲೆ ಚಟ್ನಿ ಸೇರಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈ ರೆಸಿಪಿ ನೀವೊಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಮತ್ತೆ ರೆಸಿಪಿ ಇಷ್ಟ ಆದ್ರೆ ನೆಕ್ಸ್ಟ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತಾನೂ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.